Hello, hi, welcome back to Shriki YouTube channel. I hope you guys are doing amazing. ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ರಾಮನವಮಿ. ನಮ್ಮ ಮನೇಲಿ ನಾವು ಯಾವಾಗ ಐ ಥಿಂಕ್ ಮದುವೆ ಆದಮೇಲೆ ಒಂದು ಫ್ಯೂ ಮಂತ್ಸ್ ಆದಮೇಲೆ ಐ ಥಿಂಕ್ ನಾವು ಸಿಲ್ವರ್ ಶಾಪಿಂಗಿಗೆ ಅಂತ ಹೋದಾಗ ನಾವು ಒಂದು ವಿಗ್ರಹ ತೊಗೊಂಡ್ಬಂದಿದ್ವಿ. ಅವಾಗ ಅವ್ರು ಹೇಳಿದರು ಅಂದರೆ ಹಸ್ಬೆಂಡ್ ಕೈಗಿಂತ ಒಂದು ಸ್ವಲ್ಪ ಉದ್ದ ಇದ್ರೆ ಸ್ವಲ್ಪ ದೊಡ್ಡದಿದ್ರೆ ಅದನ್ನು ನಾವು ಅಭಿಷೇಕ ಮಾಡಿ ಪೂಜೆ ಮಾಡಬೇಕು ಅಂತ. ಬಟ್ ಅದನ್ನು ತುಂಬ ರಿಲೀಜಿಯಸ್ ಆಗೆಲ್ಲ ಏನು ಫಾಲೋ ಮಾಡೋಕ್ಕೆ ಹೋಗಲ್ಲ. ಬಟ್ ಅವತ್ತಿಂದ ಹನುಮಾನ್ ಚಾಲೀಸ ಅದನ್ನೆಲ್ಲ ಹೇಳಿ ಜೈ ಶ್ರೀರಾಮ್ ಅಂತೆಲ್ಲ ಹೇಳ್ಕೊಂಡು ಸ್ವಲ್ಪ ಡಿವೋಟಿ ಥರ ಇದ್ದೀವಿ. ಆದರೆ ರಾಮನವಮಿ ದಿನ ಡೆಫಿನೆಟ್ಲಿ ನಾವು ಅದನ್ನು ಸ್ವಲ್ಪ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆಂದರೆ ಅದು ಅದರದ್ದು ದಿನ ಆಗಿರೋದ್ರಿಂದ ಆ್ಯಂಡ್ ನಮ್ಮ ಹತ್ರ ಬೆಳ್ಳಿ ವಿಗ್ರಹ ಇರೋದ್ರಿಂದ ನಾವು ಅದನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ರಾಮನವಮಿನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗಿರುತ್ತೆ ಆ್ಯಂಡ್ ನಾವು ಏನೇನು ತಿಂತೀವಿ, ಹೇಗೆ ನಮ್ಮ ಒಂದು ಡೇ ಹೋಗುತ್ತೆ ಅನ್ನೋದು ಐ ಥಿಂಕ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಆಗಿ ನಾನು ಬೇರೆ ಎಲ್ಲ ಕೆಲಸ ಮಾಡಿ ಇದೇನೋ ಡ್ರೆಸ್ ಆರ್ಡರ್ ಮಾಡಿದ್ದೆ. ಆ ಡ್ರೆಸ್ ಹಾಕ್ಕೊಂಡು ನಾನು ಈ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಹೋಗಿ ಆ ವಿಡಿಯೋ ಎಲ್ಲ ನೋಡ್ಕೊಂಡು ಬನ್ನಿ, ಆಮೇಲೆ ವಿಲ್ ಟಾಕ್ ಮೋರ್. ರಾಮನವಮಿ ಸಂಡೇ ಬಂದಿದ್ದರಿಂದ ನಾವು ಲೇಟಾಗಿ ಎದ್ದೇಳಬೇಕು ಅಂತಂದ್ರೂ ಲೇಟಾಗಿ ಎದ್ದೇಳೋಕ್ಕಾಗಲಿಲ್ಲ. ಯಾಕೆಂದರೆ ಹಬ್ಬ ಆಯಿತು ಆ್ಯಂಡ್ ತುಂಬ ಕೆಲಸಗಳಿತ್ತು, ಕ್ಲೀನಿಂಗ್ ಮಾಡಬೇಕಾಗಿತ್ತು ಆ್ಯಂಡ್ ಹಾಗೆ ಪೂಜೆ ಎಲ್ಲ ಆಯಿತು. ಸೊ ಎಷ್ಟೊಂದು ರೇಷನ್ ಕೂಡ ತರಬೇಕಾಗಿತ್ತು. ಅವತ್ತು ಸಂಡೇ ನಮ್ದು ಯೂಶ್ವಲಿ ಅದೇ ಡೇ ಇರುತ್ತೆ. ಒಂದು ತರಕಾರಿ ಒಂದು ವಾರಕ್ಕೆ ಆಗೋಷ್ಟು ತೊಗೊಂಡು ಬಂದು ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ತೀವಿ. ಸೊ ಅದೇ ರೀತಿ ಈ ಸಂಡೇ ಕೂಡ ನಾವು ಶಾಪಿಂಗ್ ಹೋದ್ವಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಏರಿಯಾದಲ್ಲಿ ಸಂತೆ ಅಂತ ನಡೆಯುತ್ತೆ ಎವ್ರಿ ಸಂಡೇ. ಸೊ ಆ ಸಂಡೇ ಹೋಗಿ ನಾವು ಏನೇನು ಬೇಕೋ ಆ ಒಂದು ವಾರಕ್ಕೆ ಆಗೋ ಥರ ದಿನಸಿ ಅಂತೀವಲ್ಲ ಆ ಥರ ಎಲ್ಲ ತೊಗೊಂಡು ಬಂದುಬಿಡ್ತೀವಿ. ಬಟ್ ಈ ಶಾಪಿಂಗಲ್ಲಿ ಒಂದು ಸ್ಪೆಷಲ್ ಏನಂತಂದರೆ, ನಾನು ಆ ಶಾಪಿಂಗಲ್ಲಿ ಬರೀ ಮನೆಗೆ ಅಡುಗೆ ಮನೆಗೆ ಏನೇನು ಬೇಕೋ ಅದನ್ನು ತರೋದು ಅಲ್ಲದೆ ಇಷ್ಟೊಂದು ನಾನು ಮನೆಗೆ ಡೆಕೋ ಮಾಡೋದಕ್ಕೆ ಅಲ್ಲಿ ತುಂಬ ಸೇಲ್ ನಡೀತಾ ಇತ್ತು, ಅದು ಕೂಡ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಅದು ನಿಮಗೆ ಈ ಎಂಡ್ ಆಫ್ ದ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾವಿಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಹಬ್ಬಕ್ಕೆ, ಜೊತೆಗೆ ನಾವು ಕೂಡ ತಿನ್ನೋಕೆ. ಬೆಳಗ್ಗೆ ಏನಷ್ಟು ತಿನ್ನೋಕ್ಕೆ ಆಗಿಲ್ಲ, ಆ್ಯಕ್ಚುಲಿ ಲೇಟ್ ಆಗೋಯಿತು. ಏಕೆಂದರೆ ಸಂತೆ ನಡೀತಾ ಇತ್ತು ಆ್ಯಂಡ್ ಅದ್ರ ಮಧ್ಯದಲ್ಲೇ ನಾವು ಒಂದು ಎಳ್ನೀರು ಕೂಡ ಕುಡಿದ್ವಿ. ಅದನ್ನು ನಾನು ಆ್ಯಡ್ ಮಾಡೋಕ್ಕಾಗಿಲ್ಲ, ಮೇ ಬಿ ಮರ್ತೋದೆ ಅನಿಸುತ್ತೆ. ಡೈರೆಕ್ಟ್ ಲಂಚ್ಗೆ ಶಿಫ್ಟ್ ಆಗ್ತಿದ್ದೀವಿ. ಸೊ ಅದಕ್ಕೆ ನಾವು ಇಲ್ಲಿ ವೆಜಿಟೇಬಲ್ ಪಲಾವ್ ಅಥವಾ ವೆಜಿಟೇಬಲ್ ರೈಸ್ ಬಾತ್ ಅಂತ ಕರಿತೀರಾ ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಪಾನಕ, ಮಜ್ಜಿಗೆ, ಆಮೇಲೆ ಕೋಸಂಬರಿ ಒಂಥರ ಚೆಂದ ಇತ್ತು ಈ ಸಂಡೇ. ಆ್ಯಕ್ಚುಲಿ ರಾಮನವಮಿ ಅನ್ನೋದಕ್ಕಿಂತ ನಾನು ನನ್ನ ಹಸ್ಬೆಂಡ್ ತುಂಬ ಇನ್ವಾಲ್ವ್ ಆಗೋಗ್ಬಿಟ್ಟಿದ್ವಿ. ಕುಕ್ಕಿಂಗ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಅದೆಲ್ಲ ನಾವಿಬ್ಬರು ಈ ಥರ ಕುಕ್ಕಿಂಗ್ ಮಾಡೋದು ತುಂಬ ಈ ಥರ ವೀಕ್ಲಿ ಅಂದರೆ ವೀಕ್ ಆಫಲ್ಲಿ ಏನಿರ್ತೀವಿ ಅವಾಗಲೇ ವೀಕ್ ಡೇಸಲ್ಲಿ ಅವರು ಕೂಡ ಹೋಗ್ತಾ ಇರ್ತಾರೆ, ನನಗೂ ಕೂಡ ಕೆಲಸ ಇರುತ್ತೆ. ಸೊ ನಾನು ಒಬ್ಬಳೇ ಮಾಡ್ಕೊತಾ ಇರ್ತೀನಿ. ಬಟ್ ಈ ಸತಿ ನನ್ನ ಹಸ್ಬೆಂಡ್ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಐ ಶುಡ್ ಅಪ್ರಿಷಿಯೇಟ್ ದ್ಯಾಟ್. ಐ ಥಿಂಕ್ ನನಗನ್ಸೋ ಪ್ರಕಾರ ಫ್ಯಾಮಿಲಿಲಿ ಎಲ್ಲರೂ ಎಲ್ಲದಕ್ಕೂ ಇನ್ವಾಲ್ವ್ ಆಗಬೇಕು. ಇವಾಗ ಕುಕ್ಕಿಂಗ್ ಆಗಿರ್ಬೋದು ಅಥವಾ ಏನಾದರೂ ಒಂದಾದರೆ ಮನೇಲಿ ಇನ್ವಾಲ್ವ್ ಆಗಬೇಕು. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಒಂಥರ ಥ್ರಿಲ್ಲಿಂಗ್ ಅಂತಲೇ ಇರುತ್ತೆ. ಎವ್ರಿ ಡೇ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಲಿಟ್ರಲಿ. ಸೊ ಅದು ತುಂಬ ಖುಷಿ ಇದೆ. ಆ್ಯಂಡ್ ಈ ಸತಿ ನಮ್ಮ ಜೊತೆ ಹ್ಯಾಪಿ ಇದ್ದಿದ್ದರಿಂದ ಇನ್ನೂ ಖುಷಿ ಇತ್ತು. ಅಂದರೆ ಈ ಸತಿ ನಮಗೆ ಎಲ್ಲ ಫೆಸ್ಟಿವಲಲ್ಲೂ ನಮಗೆ ಹ್ಯಾಪಿ ಇದ್ದಾನೆ. ನ್ಯೂ ಇಯರಿಂದ ನಮ್ಮ ಜೊತೆ ಇರೋದು. ಸೊ ಇಟ್ಸ್ ರಿಯಲಿ ನೈಸ್ ಅಂತ ಅನಿಸುತ್ತೆ. ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ನಮಗೋಸ್ಕರ ಕಾಯ್ತಾ ಇರ್ತಾರೆ. ನಾವು ಅಡುಗೆ ಮಾಡೋದನ್ನ ಕಾಯ್ತಾ ಇರ್ತಾರೆ, ಏನು ಹಾಕ್ತಾರೆ, ಏನು ನಾನು ಬೈ ಮಿಸ್ಟೇಕ್ ಆಗಿ ಕಿಚನಲ್ಲಿ ಬಿದ್ದುಬಿಡ್ಬೋದು, ಅದನ್ನು ನಾನು ಹೆಂಗೆ ಎತ್ಕೊಂಡು ತಿನ್ಬೋದು, ಈ ಥರ ಎಲ್ಲ ಒಂದು ತಲೆಯಲ್ಲಿ ಆ ಪುಟ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ದಟ್ ಈಸ್ ಸೋ ಕ್ಯೂಟ್ ಆ್ಯಕ್ಚುಲಿ. ಸೊ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಅಡುಗೆ ಆಗಿದೆ. ಸೊ ಇದು ಆಗಿದ ತಕ್ಷಣವೇ ನಾವು ತಟ್ಟೆಗೆ ಹಾಕ್ಕೊಂಡು ಫುಲ್ ಸ್ವಾಗುಳಂ ಬ್ಯಾಟಿಂಗ್ ಮಾಡಿ ಮತ್ತೆ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ವಿ.
ಹೇಗಿತ್ತು ನಮ್ಮ ಮನೆಯ ಒಂದು ರಾಮನವಮಿ ಸೆಲೆಬ್ರೇಷನ್? ತುಂಬ ಖುಷಿ ಆಯಿತು ಈ ಸಲ. ಆ್ಯಕ್ಚುಲಿ ನಾವು ಅಂದ್ಕೊಂಡಂಗೆ ಆ್ಯಕ್ಚುಲಿ ಯುಗಾದಿ ಒಂದು ಸ್ವಲ್ಪ ಪೂಜೆ ಲೇಟ್ ಆಯಿತು, ಬಟ್ ಇದಂತೂ ಆನ್ ಟೈಮ್. ನಮಗೆ ಯಾವಾಗ ಏನು ಮಾಡಬೇಕಾಗಿತ್ತು ಎಲ್ಲ ಒಂಥರ ಟಕ್ 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 ಅಂತ ಆಗೋಯ್ತು. ಅದು ನಮ್ಗೆ ತುಂಬ ಖುಷಿ ಆಯಿತು. ಪೂಜೆ ಬೇಗ ಆಗೋಗ್ಬಿಟ್ರೆ, ಪೂಜೆಗೆಲ್ಲ ಏನೇನು ತಯಾರಿ ಮಾಡ್ಕೋಬೇಕು ಅದೆಲ್ಲ ಬೇಗ ಆಗೋದ್ರೆ ಐ ಥಿಂಕ್ ಅದೇ ಒಂದು ದೊಡ್ಡ ಖುಷಿ ಕೊಡುತ್ತೆ. ಸೊ ಅದೆಲ್ಲ ಆಯಿತು. ಸೊ ನೀವು ನೋಟಿಸ್ ಮಾಡಿದರೆ ಆ್ಯಂಡ್ ಇನ್ನೊಂದು ಹ್ಯಾಪಿ ನ್ಯೂಸ್ ಏನಂತಂದರೆ, ನಮ್ಮ ಜೊತೆ ಈ ಸಲ ಹ್ಯಾಪಿ ಇದ್ದ. ಸೊ ತುಂಬ ಚೆನ್ನಾಗಿತ್ತು. ಐ ಹೋಪ್ ನಿಮಗೂ ಕೂಡ ನಮ್ಮ ಒಂದು ಪ್ರಾಸೆಸ್ ಸೆಲೆಬ್ರೇಟ್ ಮಾಡಿದ್ದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ರಾಮನವಮಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಗುಡ್ ಲಕ್ ಟು ಯು ಗೈಸ್. ಆ್ಯಂಡ್ ಯಾರೆಲ್ಲ ಮಾಡೋಕ್ಕಾಗಿಲ್ಲ, ದಟ್ಸ್ ಟೋಟಲಿ ಫೈನ್. ನಿಮ್ಗೆಲ್ಲರಿಗೂ ಬೇಡ್ಕೊಂಡಿದ್ದೀನಿ ನಾನು, ಹೋಲ್ಸೇಲ್ ಆಗಿ ಇಡೀ ವರ್ಲ್ಡ್ಗೆ ಬೇಡ್ಕೊಂಡಿದ್ದೀನಿ. ಸೊ ದಟ್ ವರ್ಕ್ಸ್ ಆಯಿತಾ. ಅದ್ರ ಜೊತೆಗೆ ನೀವು ನೋಡಿದರೆ ಮಾರ್ನಿಂಗ್ ನಾನೊಂದು ವಿಡಿಯೋದಲ್ಲಿ ಅಂದರೆ ಮಾರ್ನಿಂಗ್ ನಾನು ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಬೇಕಾದ್ರೆ ನಾನು ಆ್ಯಕ್ಚುಲಿ ಇಷ್ಟೊಂದು ತೊಗೊಂಡಿದ್ದೆ ಮನೆಗೆ ಡೆಕೋರೇಟಿವ್ ಆಗಿ. ಅಲ್ಲಿ ಏನೋ ಒಂದು ಸಂತೆ ಥರ ನಡೆಯುತ್ತೆ ಅಲ್ಲಿ. ಸೊ ಅದು ಸೇಲ್ ಥರ ಇಟ್ಟಿರ್ತಾರೆ, ನಾವು ತೊಗೊಂಡು ಬರ್ಬೋದು, ಪರ್ಚೇಸ್ ಮಾಡ್ಕೊಂಡ್ಬರ್ಬೋದು. ಅಲ್ಲಿ ನಾನು ಮನೆಗೆ ಸ್ವಲ್ಪ ಡೆಕೋ ಮಾಡೋಣ ಅಂದ್ಬಿಟ್ಟು ಕೆಲವೊಂದೊಂದು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ನಿಮಗೆ ಅದನ್ನು ತೋರಿಸ್ತೀನಿ ಆ್ಯಂಡ್ ಅದ್ರ ಪ್ರೈಸ್ ಕೂಡ ಹೇಳ್ತೀನಿ. ನೀವು ಎಷ್ಟಿರ್ಬೋದು ಅಂತಲೂ ಗೆಸ್ ಮಾಡಿ. ಬಟ್ ಐ ಗಾಟ್ ಇಟ್ ಫಾರ್ ವೆರಿ ಗುಡ್ ಪ್ರೈಸ್. ಲೆಟ್ ಮಿ ಜಸ್ಟ್ ಶೋ ಯು ಗೈಸ್. ಸೊ ದ ಫಸ್ಟ್ ಪ್ರಾಡಕ್ಟ್ ಬಂದು ವಾಲ್ ಕ್ಲಾಕ್. ಲುಕ್ ಆಟ್ ದಿಸ್. ನನಗೆ ತುಂಬ ಅಂದರೆ ತುಂಬ ಇಷ್ಟ. ನನಗೆ ಈ ಥರ ಏನಂತಾರೆ ಇಂಡೋ ವೆಸ್ಟರ್ನ್ ವಿಂಟೇಜ್ ಆ ಥರ ನನಗೆ ಮನೆ ಒಂಥರ ಎತ್ನಿಕ್ ಆಗಿ ಇರಬೇಕು. ಅದನ್ನು ಸ್ವಲ್ಪ ವಿಂಟೇಜ್ ಆಗಿ ಸ್ವಲ್ಪ ಡೆಕೋ ಇರಬೇಕು ಆ್ಯಂಡ್ ಸ್ವಲ್ಪ ಟ್ರಿಪ್ಪಿ ಆಗಿನೂ ಅನಿಸ್ಬೇಕು. ನಂಗೆ ಆ ಥರ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದರಲ್ಲಿ ನನಗೆ ವಾಲ್ ಕ್ಲಾಕ್ಗೆ ಇದು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದನ್ನು ಆ್ಯಕ್ಚುಲಿ ಅವ್ರು ಸ್ಟಾರ್ಟಿಂಗ್ ಅವ್ರು ಹೇಳಿದ್ದು ಐ ಥಿಂಕ್ ಒಂದು 450-500 ಅಂತಲೇ ಹೇಳಿದ್ದು. ಬಟ್ ನಾನು ಬಾರ್ಗೇನ್ ಮಾಡಿ ನನ್ನ ಸ್ಕಿಲ್ ತುಂಬ ಚೆನ್ನಾಗಿದೆ. ಎಷ್ಟು ಕೊಟ್ಟಿರ್ಬೋದು ಗೆಸ್ ಮಾಡಿ. ಟಿಕ್ 1 2 3. ಈ ವಿಡಿಯೋ ನೋಡ್ತಾ ಇದ್ರೆ ಇಮಿಡಿಯೇಟಾಗಿ ಕಾಮೆಂಟ್ ಮಾಡಿ ನೀವು ಎಷ್ಟು ಗೆಸ್ ಮಾಡಿದ್ರಿ ಅಂತ. ಇದಕ್ಕೆ ನಾನು ಕೊಟ್ಟಿದ್ದು ಜಸ್ಟ್ 100 rupees. ಕ್ಯಾನ್ ಯು ಜಸ್ಟ್ ಬಿಲೀವ್ ದಿಸ್? 100 rupeesಗೆ ಇಷ್ಟು ಚೆನ್ನಾಗಿರೋದು. ಆ್ಯಂಡ್ ಇಟ್ಸ್ ಪ್ರಿಟಿ ಬಿಗ್ ಇಫ್ ಯು ಸಿ. ನನ್ನ ಫೇಸ್ಗೆ ತುಂಬ ದೊಡ್ಡದಾಗಿದೆ. ಸೊ ಐ ಥಿಂಕ್ ಐ ರಿಯಲಿ ಲವ್ಡ್ ಇಟ್. ನನಗೆ ಈ ಒಂದು ಬರ್ಡ್ ತುಂಬ ಇಷ್ಟ, ಬಿಕಾಸ್ ಇದ್ರ ಕಣ್ಣು ನನಗೆ ತುಂಬ ಇಷ್ಟ. ಒಂಥರ ಡಿಫ್ರೆಂಟ್ ಆಗಿ ಕ್ಯೂಟ್ ಆಗಿದೆ. ಸೊ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ನಾನು ಹೋಮ್ ಡೆಕೋ ಮಾಡಿ ಹೋಮ್ ಟೂರ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಈಗ ಎಲ್ಲಿಟ್ಟಿರ್ತೀನಿ, ಹೇಗೆ ಕಾಣಿಸ್ತಿರುತ್ತೆ ಅಂತ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾ ಇರಬೇಕು. ಆ್ಯಂಡ್ ನಿಮಗೆ ಇದು ಇಷ್ಟ ಆಯ್ತಾ ನೋಡಿ ಹೇಳಿ ನನಗೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಬೆಲ್ ಬಂದು ಇಲ್ಲಿ 570 ಅಂತ ಹಾಕಿದ್ದಾರೆ. ಬಟ್ ನಾನು ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತಂದರೆ, ಫಸ್ಟ್ ನಾನು ಇದನ್ನು ಕಾರಿಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಒಳಗಡೆ ತುಂಬ ಉದ್ದ ಇದೆ ಆ್ಯಂಡ್ ತುಂಬ ಜಾಸ್ತಿ ಸೌಂಡ್ ಬರ್ತಿದ್ದು. ಸೊ ಮನೆ ಎಂಟ್ರೆನ್ಸಲ್ಲಿ ಏನಾದರೂ ಒಂದು ಹಾಕೋಣ ಅಂತ ತೊಗೊಂಡಿದ್ದೀನಿ. ಇಲ್ಲಿ 570 ಅಂತ ಹಾಕಿದ್ದಾರೆ. ನಾನು ಇದಕ್ಕೆ ಕೊಟ್ಟಿದ್ದು 50 rupees. ಕ್ಯಾನ್ ಯು ಗೈಸ್ ಜಸ್ಟ್ ಬಿಲೀವ್? 50 ರೂಪಾಯಿ ನಾನು ಇದಕ್ಕೆ ಕೊಟ್ಟಿದ್ದು. ಆ್ಯಂಡ್ ಇಷ್ಟು ಚೆನ್ನಾಗಿದೆ ಇದು. ಸೊ ಅವ್ರು ಹೇಳಿದ್ದು ಐ ಥಿಂಕ್ 250 ಅಲ್ವಾ ಕಿ ಅವ್ರು ಹೇಳಿದ್ದು. ಶಿ ಸೆಡ್ 250. ನಾನು ತುಂಬ ಚೆನ್ನಾಗಿ ಬಾರ್ಗೇನ್ ಮಾಡಿ ಐ ಥಿಂಕ್ 100 ನಾವು ಇದಕ್ಕೆ ಕೊಟ್ಟಿದ್ದು. 100 or 80 ಅಂತ ಅನ್ಸುತ್ತೆ. ಅದಕ್ಕಿಂತ ಜಾಸ್ತಿ ಅಂತೂ ದೇವರಾಣೆ ಕೊಟ್ಟಿಲ್ಲ. ಬಟ್ ಲುಕ್ ಅಟ್ ದಿಸ್. ಇದೆಷ್ಟು ಚೆನ್ನಾಗಿ ಕಾಣುತ್ತೆ. ಮನೆಗೆಲ್ಲಾದರೂ ನಾನು ಮನೆ ಎಂಟ್ರೆನ್ಸಲ್ಲಿ ಇದನ್ನು ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಒಂದು ಬೆಲ್ ಸೌಂಡ್ ಯೂಶ್ವಲಿ ಪಾಸಿಟಿವ್ ಸೌಂಡ್ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಗಿವ್ಸ್ ಯು ಸೋ ಮಚ್ ಪಾಸಿಟಿವಿಟಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬಳೆ ಹಾಕೋಬೇಕು ಅನ್ನೋದೆಲ್ಲ ಇದೆ ಶಾಸ್ತ್ರ. ಬಟ್ ನಾವು ಇವಾಗ ಯಾರು ಹಾಕಲ್ಲ. ಆ್ಯಂಡ್ ಕಾಲು ಗೆಜ್ಜೆ ಹಾಕ್ಕೊಳ್ಬೇಕು, ಆ ಸೌಂಡ್ ಎಲ್ಲ ಮನೇಲಿ ಆಡ್ತಾ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೇ ಹೆಣ್ಮಕ್ಳನ್ನ ಮಹಾಲಕ್ಷ್ಮಿ ಅಂತ ಕರೆಯೋದು. ಚಿಕ್ಕ ಮಕ್ಕಳಿಗೆಲ್ಲ ಅದಕ್ಕೆ ಚಿಕ್ಕ ವಯಸ್ಸಿಂದನೇ ಬಳೆ ಹಾಕಿ, ಏಕೆಂದರೆ ಅವ್ರಿಗೆ ತುಂಬಾ ಪಾಸಿಟಿವಿಟಿ ಆ್ಯಂಡ್ ತುಂಬ ಖುಷಿಯ ಸಂಭ್ರಮ ಅಂತ ಹೇಳ್ತಾರಲ್ಲ, ಅದಕ್ಕೇನೆ. ಸೊ ಮನೆ ಎಂಟ್ರೆನ್ಸಲ್ಲಿ ಅದನ್ನು ಹಾಕೋಣ ಅಂತ ನಾನು ತೊಗೊಂಡಿದ್ದೆ. ನಾನು ತುಂಬ ಯಾವುದೊಂದು ಆನ್ಲೈನಲ್ಲೆಲ್ಲ ನೋಡಿದ್ದೆ, ಅದೆಲ್ಲ ಆ್ಯಕ್ಚುಲಿ ಅಬೌವ್ 2000-3000 ಇತ್ತು ಒಂದು ದೊಡ್ಡ ಬೆಲ್ ಆದರೆ. ಬಟ್ ನಂಗೆ ಇದೇನೋ ಒಂಥರ ತುಂಬ ಚೆನ್ನಾಗಂತ ಅನ್ನಿಸ್ತು, ಅಫೋರ್ಡಬಲ್ ಆಗಿತ್ತು. ಸೊ ನೀವು ಎಷ್ಟಂತ ಅಂದ್ಕೊಂಡ್ರಿ ಅಂತ ನನಗೆ ಹೇಳಿ ಆಯಿತಾ. ಆ್ಯಂಡ್ ಇನ್ನೊಂದು ತೊಗೊಂಡೆ. ಇದು ಒಂದು ಅಷ್ಟೇ. ಇದು ಐ ಥಿಂಕ್ 100 ಕೊಟ್ಟಿದ್ದು ನನಗೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಸೌಂಡ್ ಇಲ್ಲ. ಬಟ್ ಇದನ್ನು ಎಲ್ಲಾದರೂ ಹಿಂಗೆ ಬ್ಯಾಲ್ಕನಿಯಲ್ಲೆಲ್ಲ ಹ್ಯಾಂಗ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಐ ರಿಯಲಿ ಲವ್ ಇಟ್. ಆ್ಯಂಡ್ ಇದಕ್ಕೆ ಕವಡೆ ಎಲ್ಲ ಇದೆ ಫಿನಿಶಿಂಗ್ ನೀವು ನೋಡ್ಬೋದು. ಎಲ್ಲ ಕವಡೆ ಎಲ್ಲ ಇದು ಹಾಕಿದ್ದಾರೆ. ಒಂಥರ ನನಗೆ ತುಂಬ ಇಷ್ಟ. ನನ್ನ ಹತ್ರ ಈ ಥರ ಒಂದು ಕವಡೆಯಲ್ಲಿ ಒಂದು ಕೈಗೆ ದಾರ ಇತ್ತು, ಅದು ಕಟ್ಟಾಗೋಯ್ತು. ಬಟ್ ಐ ಜಸ್ಟ್ ಲೈಕ್ ಇಟ್. ಇಟ್ ಲುಕ್ ಸೋ ಗುಡ್. ಇದಕ್ಕೂ ಅಷ್ಟೇ ನಾನು 50 80 ಕೊಟ್ಟಿದ್ದೀನಿ ಅಷ್ಟೇ. ಡೆಫಿನೆಟ್ಲಿ ನಾಟ್ ಮೋರ್ ದ್ಯಾನ್ ದ್ಯಾಟ್. ನಾನು ಎಲ್ಲ ಓವರ್ ಆಲ್ ಪ್ರೈಸ್ ಏನು ಅಂತ ಹೆಂಡಲ್ಲಿ ಹೇಳ್ತೀನಿ ನೋಡಿ, ಶಾಕ್ ಆಗಿಬಿಡ್ತೀರಾ. ನಾನು ಇಷ್ಟು ತೊಗೊಂಡಿರ್ತೀನಿ, ನೀನು ಇಷ್ಟು ಕೊಟ್ಟಿಯಾ ಅಂತ ಹೇಳ್ತೀರಾ. ಸೊ ಇದೊಂದು. ಆಮೇಲೆ ಫಸ್ಟ್ ನಾನು ಎತ್ಕೊಂಡಿದ್ದೆ ಇದನ್ನೇ ಫಸ್ಟ್ ನಾನು ಎತ್ಕೋತೀನಿ. ಫಸ್ಟ್ ನಾನು ಈ ಬುದ್ಧ ನೋಡಿದೆ. ಓಕೆ.
ಆ್ಯಂಡ್ ಇನ್ನೊಂದು ಬುದ್ಧ ಇದೆಯಾ ಅಂತ ಕೇಳಿದೆ. ಅವಾಗ ಅವ್ರು ಇದೆ ಅಂತಂದ್ರು. ಇದು ಐ ಥಿಂಕ್ ನೀವು ಒಂದು ಹೊರಗಡೆ ಹೋಗಿ ಕೇಳಿದ್ರೆ ದೇ ವಿಲ್ ಚಾರ್ಜ್ ಯು 800 ಆರ್ ಬಿಕಾಸ್ ಈ ಒಂದು ಏನಿದೆ ಫಿನಿಶಿಂಗ್ ಇದೆಲ್ಲ ಡೆಫಿನೆಟ್ಲಿ ಅವ್ರು ಚಾರ್ಜ್ ಮಾಡೋದೇ ಅಬೌವ್ 1000 ಅಂತ ಅನ್ಕೊಳ್ತೀನಿ. ಇವೆರಡು ಪೇರ್ಗೆ 500 ರೂಪಾಯಿ ಆದ್ರೂ ಒಂದಕ್ಕೆ ಇಟ್ಟಿರ್ತಾರೆ. ಬಟ್ ನಾನು ಇದಕ್ಕೆ ಎರಡಕ್ಕೆ ಅವ್ರು ಹೇಳಿದ್ದು ನನಗೆ ಐ ಥಿಂಕ್ 450 500 ಏನೋ ಹೇಳಿದ್ರು. ಎರಡು ಸೇರಿ 250 ಈಚ್ ಅಂತ ಹೇಳಿದ್ದು. ಬಟ್ ನಾನು ಇದಕ್ಕೆ ಕೊಟ್ಟಿದ್ದು 50 ರೂಪಾಯಿ. ಕ್ಯಾನ್ ಯು ಜಸ್ಟ್ ಸಿ ದಿಸ್, ಲುಕ್ ಅಟ್ ದಿಸ್. ಇದು ಚೆನ್ನಾಗಿದೆ ಇದು ಬುದ್ಧ. ಸೊ ಮನೆಗೆಲ್ಲ ಹಿಂಗೆ ಹಾಕೋದಕ್ಕೆ ವಾಲ್ಗೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಬಾರ್ಗೇನ್ ಸ್ಕಿಲ್ ತುಂಬಾ ಚೆನ್ನಾಗಿದೆ. ನೀವು ನನ್ನ ಕರ್ಕೊಂಡು ಹೋಗ್ಬೋದು ಬೇಕಿದ್ರೆ, ಶಾಪಿಂಗ್ ಏನಾದರೂ ಹೋಗ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಬಾರ್ಗೇನ್ ಮಾಡ್ತೀನಿ. ಎಲ್ಲರೂ ಅನ್ಕೊಳ್ತಾರೆ ನಾನು ಎಷ್ಟು ಹೇಳ್ತೀನೋ ಅಷ್ಟು ಕೊಟ್ಬಿಟ್ಟು ಬರ್ತೀನಿ ಅಂತ. ಪ್ರಾಬ್ಲಿ ಅದು ತಿನ್ನೋ ವಿಷಯದಲ್ಲಿರುತ್ತೆ. ಬಟ್ ಈ ತರ ವಿಷಯದಲ್ಲೆಲ್ಲ ತಲೆ ಇದೆ ನನಗೆ, ಅದರಲ್ಲಿ ಮೆದುಳು ಇದೆ. ನೆಕ್ಸ್ಟ್ ಬಂದು ಇದು ಬಂದು ನಾವು ಕಾರಿಗೆ ಹಾಕ್ತಾ ಇದೀವಿ. ಕಾರ್ ಒಳಗಡೆ ಈ ಬೆಲ್ ಐ ಥಿಂಕ್ ನಾನು ಅವ್ರು ಹೇಳಿದ್ದು ಇದಕ್ಕೆ 100 ರೂಪೀಸ್ ಹೇಳಿದ್ದು, ನಾನು ಇದಕ್ಕೆ 20 ರೂಪಾಯಿ ಕೊಟ್ಟೆ. ಲುಕ್ ಅಟ್ ದಿಸ್ ಕ್ಯೂಟ್ ಬೆಲ್. ಸೊ ನಾವು ಕಾರಲ್ಲಿ ಹಿಂಗೆ ಹಾಕಿದ್ರೆ ಹಿಂಗೆ ಆಡ್ತಾ ಇರ್ಬೇಕಾದ್ರೆ ಸೌಂಡ್ ಬರ್ತಾ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಬಂದು ಈ ಒಂದು 4 ಪುಟ್ಟ ಗೂಬೆಗಳು ನೀವು ನೋಡ್ಬೋದು ಇಲ್ಲಿ. ಐ ಜಸ್ಟ್ ಲವ್ ದಿಸ್. ನಮ್ಮ ಮನೇಲಿ ನಾನು ಹೋಮ್ ಟೂರ್ ಮಾಡಬೇಕಾದ್ರೆ ಐ ಥಿಂಕ್ ನೀವು ನಾನು ಹೋಮ್ ಟೂರ್ ಮಾಡಬೇಕಾದ್ರೆ ನೀವು ಒಂದಂತೂ ನೋಟಿಸ್ ಮಾಡ್ತೀರಾ, ಒಂದು ತುಂಬ ಆನೆಗಳಿರುತ್ತೆ ಆ್ಯಂಡ್ ಇನ್ನೂ ಒಂದು ತುಂಬ ಇದರ ಗಣಪತಿಗಳಿರುತ್ತೆ ಆ್ಯಂಡ್ ಈ ಥರ ಹಿಂಗೆ ಗೂಬೆಗಳಿರುತ್ತೆ. ಐ ಜಸ್ಟ್ ಲೈಕ್ ದಿಸ್. ಐ ಮೀನ್ ಬುದ್ಧಗಳು. ಇಷ್ಟು ನೀವು ಖಂಡಿತ ನಾನು ಹೋಮ್ ಟೂರಲ್ಲಿ ರೆಕಗ್ನೈಸ್ ಮಾಡ್ತೀರಾ. ಆ್ಯಂಡ್ ಅಲ್ಲಿ ಕ್ವೆಶನ್ಸ್ ಕೂಡ ಕೇಳ್ತೀನಿ, ಎಷ್ಟು ಬುದ್ಧಗಳನ್ನ ನೋಡಿದ್ರಿ ಎಷ್ಟು ಅಂತ. ಪ್ರಾಬ್ಲಿ ಅದು ಅವಾಗ ಮಾತಾಡೋಣ. ಸೊ ಇದು ಇಲ್ಲಿ ಪ್ರೈಸ್ ಇರೋದು ಈಚ್ ಒನ್ 480. ಓಕೆ, ಇಲ್ಲಿ ಹಾಕಿದ್ದಾರೆ ಇಲ್ಲಿ ಕೆಳಗಡೆ. ಬಟ್ ನಾನು ಇದಕ್ಕೆ 20 ರೂಪಾಯಿ ಕೊಟ್ಟೆ. ಅವ್ರು ಇದು ಒಂದು 200 ಇನ್ನೊಂದು 200 ಅಂದ್ರು. ನಾನು ಅದನ್ನ 10 ತೆಗೆದ್ಬಿಡಿ ಅಂದ್ಬಿಟ್ಟು 20 ರೂಪಾಯಿಗೆ ನಾನು ಇಸ್ಕೊಂಡ್ಬಂದಿದ್ದೀನಿ. ಸೊ ಟೋಟಲ್ 40 ರೂಪಾಯಿ ಇವೆರಡು. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್. ನೆಕ್ಸ್ಟ್ ಬಂದು ನಾನು ಆಕ್ಚುಲಿ ಇದು 2 ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಒಂದೇ ಒಂದು ಸಿಕ್ಬಿಡ್ತು. ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ನಾನು ತಗೊಂಡ್ ಬರ್ತೀನಿ. ಇದೊಂದು ಆನೆ. ಇದು ಇನ್ನೊಂದು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇದಕ್ಕೂ ಅಷ್ಟೇ ಅವ್ರು ಹೇಳಿದ್ದು 200 ರೂಪಾಯಿ ಅಂತಾನೆ. ಅದು ನಾನು ಕೊಟ್ಟಿದ್ದು 20 ರೂಪಾಯಿ ಅಗೇನ್. ಓಕೆ, ತುಂಬಾ ಪ್ರೌಡ್ ಅನ್ಸ್ತದೆ ಬಿಕಾಸ್ ನಾನು ಇಷ್ಟಕ್ಕೆಲ್ಲ ಎಷ್ಟು ಕಡಿಮೆ ಕೊಟ್ಟೆ ಅಂತಂದ್ರೆ ನಿಮ್ಗೆ ಎಂಡ್ ಆಫ್ ದ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇದು ಒಂದು 20 ರೂಪಾಯಿ ಆ್ಯಂಡ್ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ನನಗೆ. ಸೊ ಅವ್ರು ಹೇಳಿದ ತಕ್ಷಣ ನಂಗೆ ಗೊತ್ತಾಗುತ್ತೆ ಅವರು ಎಷ್ಟಕ್ಕೆ ತಂದಿರ್ತಾರೆ ಎಷ್ಟಕ್ಕೆ ಅಂತ. ನಾನು ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಇದು 20 ರೂಪಾಯಿ. ಆ್ಯಂಡ್ ಈಗ ಪುಟ್ಟು ಗಣಪ ಎಷ್ಟು ಕ್ಯೂಟ್ ಆಗಿದೆ. ಇದು ಸೋ ಟ್ರಿಪ್ಪಿ. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ. ಇದು ಟ್ರಿಪ್ಪಿ ಆಗಿದೆ. ಆ್ಯಂಡ್ ಇದ್ರ ಪಕ್ಕ ನಾನು ಅದೊಂದು ಏನು ಆನೆ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಆನೆ ಇಡೋಣ, ಆಮೇಲೆ ಗೂಬೆ ಹಂಗಿಡೋಣ ಅಂತ ಅಂದ್ಬಿಟ್ಟು ಮಿನಿ ಕ್ರಿಯೇಚರ್ಸ್ ತರ ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ಆಗ್ಲಿಲ್ಲ, ಯಾಕೆಂದ್ರೆ ಒಂದೇ ಒಂದು ಅವ್ರ ಹತ್ರ ಇದ್ದಿದ್ದು ಆನೆ. ಸೊ ಅದೊಂದು ತಗೊಂಡ್ಬಂದೆ. ಇನ್ ಕೇಸ್ ನಾನು ನೆಕ್ಸ್ಟ್ ವೀಕ್ ಹೋದಾಗ ಅದೇ ತರ ಸಿಕ್ಕಿದ್ರೆ ತಗೊಬರ್ಬೋದು ಅಂತ. ಸೊ ಲುಕ್ ಅಟ್ ದಿಸ್. ಸೊ ಚೆನ್ನಾಗಿದೆ ಅಲ್ಲ. ಸೊ ಇಷ್ಟಕ್ಕೆಲ್ಲ ನಾನು ಕೊಟ್ಟಿದ್ದು ಲಿಟ್ರಲಿ ಯು ಗೈಸ್ ಡೋಂಟ್ ಬಿಲೀವ್. ನಾನು ಹೇಳೋದ್ಕಿಂತ ಮುಂಚೆ ಇದನ್ನೇನಾದ್ರು ನಿಮ್ಗೆ ಅನ್ಸಿದ್ರೆ ಎಷ್ಟಿರ್ಬೋದು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನನಗೆ ಗೊತ್ತಾಗಬೇಕು ನೀವು ಎಷ್ಟು ಥಿಂಕ್ ಮಾಡ್ತಿದ್ದೀರಾ, ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ಅನ್ಕೊಂಡಿದ್ದೀರಾ ಅಂತ. ಬಟ್ ನಾನು ಇದಕ್ಕೆ ಓವರ್ ಆಲ್ ಕೊಟ್ಟಿದ್ದು ಜಸ್ಟ್ 530 ರೂಪೀಸ್. ಕ್ಯಾನ್ ಜಸ್ಟ್ ಬಿಲೀವ್. ಒಂದೊಂದು ಪ್ರಾಡಕ್ಟ್ ಹೊರಗಡೆ ಹೋಗಿ ತಗೊಂಡ್ರೆ ನೀವು ದೊಡ್ಡ ಶಾಪಲ್ಲಿ ಅಥವಾ ಎಲ್ಲಾದ್ರೂ ಹೋಗಿ ತಗೊಳ್ಳಿ, ಆನ್ಲೈನಲ್ಲಾದ್ರೂ ತಗೊಳ್ಳಿ, 20 ರೂಪಾಯಿಗೆಲ್ಲ ಯಾವುದು ಸಿಗಲ್ಲ. ಅದು ಈ ಥರದ್ದೆಲ್ಲ. ಸೊ ನಾನು 20 ರೂಪಾಯಿದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಜಾಸ್ತಿ ಕೊಡ್ತೀನಿ ಅಂತ. ಬಟ್ ಇದನ್ನ ತೋರಿಸಿ ನಾನು ನಮ್ಮಮ್ಮಗೆ ಹೇಳ್ಬೋದು ನೋಡಿ ಎಷ್ಟು ಕಡಿಮೆ ಎಲ್ಲ ಇಸ್ಕೊಂಡ್ ಬಂದಿದ್ದೀನಿ ಅಂತ. ಸೊ ನೆಕ್ಸ್ಟ್ ವೀಕ್ ಮತ್ತೆ ಹೋಗ್ತೀನಿ. ಐ ಥಿಂಕ್ ಮತ್ತೆ ನಾನು ಇನ್ನ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಯಾಕೆಂದ್ರೆ ಅವರು ವಾರಕ್ಕೆ ಒಂದೇ ಸತಿ ಇಡೋದು, ಸ್ಯಾಟರ್ಡೇ ಆರ್ ಸಂಡೇ. ಐ ಥಿಂಕ್ ಸಂಡೇ ಸಂತೆ ಇದು ನಡೆಯೋದು. ಸೊ ಅಲ್ಲಿ ಹೋಗಿ ತಗೊಂಡ್ ಬರ್ತೀನಿ. ಸೊ ಎಷ್ಟು ಕಡಿಮೆಗೆ ಸಿಕ್ಕಿದೆ ಅಲ್ವಾ. ಸೊ ಅದೇ ಒಂದು ದೊಡ್ಡ ಖುಷಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ನಾನು ಈ ಟಾಪ್ ಆಮೇಲೆ ನಾನು ಎಷ್ಟೊಂದು ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲೆಲ್ಲ, ಅದೆಲ್ಲ ಒಟ್ಟಿಗೆ ಬರಲಿ ಒಂದೇ ಸತಿ ಇನ್ನೊಂದು ದೊಡ್ಡ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮೀಶೋದಲ್ಲಿ ಇದೆಲ್ಲ ತೊಗೊಂಡು ನಾನು ಮೀಶೋದಲ್ಲೇ ಇವಾಗ ನಾನು ಏನು ಹಾಕೊಂಡಿದ್ದೀನಿ ಟಾಪ್, ಇದು ಒಂದು ಮೀಶೋದಲ್ಲಿ. ಸೊ ಅದ್ರ ಜೊತೆಗೆ ನಾನು ಮೀಶೋದಲ್ಲಿ ಎಷ್ಟೊಂದು ಆರ್ಡರ್ ಮಾಡಿದ್ದೀನಿ. ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಆ್ಯಕ್ಚುಲಿ ಜಾಸ್ತಿ ಸಾವಿರ ಆ ಥರ ಹೋಗ್ಬಿಟ್ಟಿದೆ. ಬಟ್ ಇಲ್ಲಿ ನಾನು 500 ರೂಪಾಯಿ 1000 ಒಳಗಡೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಈ ಥರ ಆಫ್ಲೈನಲ್ಲಿ, ಬಿಕಾಸ್ ಇಲ್ಲಿ ಬಾರ್ಗೇನ್ ಮಾಡ್ಬೋದು ಅಂತ. ಸೊ ನಾನು ಏನೇನು ಆರ್ಡರ್ ಮಾಡಿದ್ದೆ ಆ್ಯಂಡ್ ನಮ್ಮ ಮನೆಗೆ ಏನೇನು ಇನ್ನೂ ಡೆಕೋರೇಟಿವ್ ಆಗಿ ಮಾಡ್ಬೋದು ಅಂತ ನಾನು ಅದನ್ನು ಪ್ರಾಡಕ್ಟ್ಸ್ ಎಲ್ಲ ಏನು ಆರ್ಡರ್ ಮಾಡಿ ತರಿಸಿದ್ದೆ ಅದನ್ನೆಲ್ಲ ನಾನು ನಿಮಗೆ ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಅದಕ್ಕೆ ಅಂತಾನೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವ್ಲಾಗ್. ಇನ್ ಕೇಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನಾನು ಏನು
ಲೈಫಲ್ಲಿ ದಬಾಗ್ತಾ ಇದ್ದೀನಿ ಅನ್ನೋದು ನಿಮಗೆ ಅಪ್ಡೇಟ್ ಈ ವಿಡಿಯೋದಲ್ಲಿ ಅಪ್ಡೇಟ್ ಸಿಗುತ್ತೆ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್. ಹ್ಯಾಪಿ ಫೇಸ್ ನೋಡಿ ಹೇಗಾಗಿದೆ. ಆಲ್ ರೈಟ್ ದೆನ್, ಬಾಯ್.